2025ನೇ ತಾರೀಕಿನ ಈ ಒಂದು ಭಾನುವಾರದ ದಿನದ ಪತ್ರಿಕೆಗೋಷ್ಠಿಗೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಹರೀಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಕೋರುವುದರ ಮೂಲಕ ಅವರನ್ನು ನಾವು ವೇದಿಕೆಗೆ ಕರೆದುಕೊಂಡಿದ್ದೀವಿ. ಜೊತೆಗೆ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನಿಮ್ಮೆಲ್ಲರ ನಮ್ಮ ಒಂದು ಸಂಘಟನೆಯ ರಾಜ್ಯ ನಾಯಕರು ಹಾಗೂ ನಮ್ಮ ಮಾರ್ಗಸೂಚಿಗಳಾದಂಥ ದಿವಂಗತ ಶ್ರೀ ಆಶ್ವನ್ ಜಗದೀಶಂಕರಣ್ಣವರ ಪಾದಕಮಲಗಳ ಸಂದರ್ಭದಲ್ಲಿ ನಾನು ಮುಂಕೊಟ್ಟು ವಿಮಾನಗಳನ್ನು ಸಲ್ಲಿಸುವ ಮೂಲಕ ಈ ಒಂದು ವೇದಿಕೆಗೆ ಮತ್ತು ಈ ಪತ್ರಿಕೆ ವೇದಿಕೆಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯುವ ಘಟಕ ಚುನಾವಣೆ ಅವರು ಸಹ ನಾನು ಸಂದರ್ಭದಲ್ಲಿ ಜೊತೆಗೆ ಪ್ರಜಾ ವಿಮೋಚನಾ ಚಳವಳಿಯ ಸಂಸ್ಥಾಪಕರು ಹಾಗೂ ನನ್ನ ಸಮಕಾಲೀನ ಹೋರಾಟಗಾರರು ಮುನಿಯಾಜನಪ್ಪನವರ ಬಣದವರಾದಂಥ ನಮ್ಮ PVC ಮಣಿಯಣ್ಣನವರು ಜಿಲ್ಲಾ ನಾಯಕರು ಆಗಮಿಸಿದ್ದಾರೆ. ಜಿಲ್ಲಾ ಅಧ್ಯಕ್ಷರು ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಬಿ ಅಮರೇಶ್ ಅವರು ಆಗಮಿಸಿದ್ದಾರೆ. ಅವರಿಗೂ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮತ್ತು ಯಥೇಚ್ಛವಾಗಿ ನಮ್ಮ ಸಂಘಟನೆಯಲ್ಲಿ ಬಹಳಷ್ಟು ಶ್ರದ್ಧೆ ಭಕ್ತಿಪೂರ್ವಕವಾಗಿ ಕಾರ್ಯವನ್ನು ಮತ್ತು ಸಕಾಲಕ್ಕೆ ಆಗಮಿಸುವಂತಹ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಕೋಲಾರ ಜಿಲ್ಲಾ ಅಧ್ಯಕ್ಷರು ಆದಂತಹ ಇನ್ನು ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ ನಮ್ಮ ಚಾನ್ಪಾಲ್ ಸರ್ ಅವರು ಸಹ ಈ ಸ್ವಾಗತ. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಪ್ರಾಮಾಣಿಕವಾದ ಕಾರ್ಯನಿರ್ವಹಿಸುತ್ತಿರ್ತಕ್ಕಂಥ ನಮ್ಮ ಇಂತಿಹಾಸ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅವರು ಸ್ವಾಗತ. ಮತ್ತು ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಎಲ್ಲ ನಾಯಕರುಗಳು ನಮ್ಮ ಮೂರ್ತಿ, ರಂಜಿತ್, ನಮ್ಮ ಮೈನಾರಿಟಿ ತಾಲೂಕು ಅಧ್ಯಕ್ಷರು, ಜೊತೆಗೆ ನಮ್ಮ ಮೂರ್ತಿ, ಎಲ್ಲ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಎಲ್ಲ ನಾಯಕರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರು ಒಂದು ಸಣ್ಣದ ಒಂದೆರಡು ಮಾತನ್ನು ಆಡಬೇಕು. ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಮೊದಲನೇ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಸ್ವಾಗತಿಸಲಿಕ್ಕೆ ಹಾಗೂ ಅದ್ದೂರಿಯಾಗಿ ಮಾಡಲಿಕ್ಕೆ ನಮ್ಮ ಬೆಳ್ತೂರು ವೆಂಕಟೇಶ್ ಸರ್ ಅವರು ಮತ್ತು ನಮ್ಮ ಚಿಕ್ಕನಾಯಕ ಸರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಮಾಡೋದಕ್ಕಾಗಿ ಮಾರ್ಚ್ 27ರಂದು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಇವತ್ತು ನಾವು ಈ ಪತ್ರಿಕೆ ನೀಡ್ತಿದ್ದೀವಿ. ಜೈ ಹಿಂದ್. ಈ ವೇದಿಕೆ ಮೇಲೆ ಆಸಕ್ತರಾಗಿರುವಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಬೆಳ್ತೂರು ವೆಂಕಟೇಶ್ ಸರ್ ಅವರು, ಈ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಈ ಸಂಘಟನೆಯ ಜಿಲ್ಲಾಧ್ಯಕ್ಷರಾದಂಥ ಅಮರೇಶ್ ಅವರೇ, PVC 1 ವರ್ಷ ಪೂರ್ಣಗೊಂಡು 2ನೇ ವರ್ಷಕ್ಕೆ ಕಾಲಿಡುವಂತಹ ಸಂದರ್ಭದಲ್ಲಿ ಈ ಒಂದು ಸಂಘಟನೆ ಆ ಸಂಘಟನೆಯ ಒಂದು ಬಲಪಡಿಸಲಿಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಲಪಡಿಸಲಿಕ್ಕೆ ನಾವು ಒಂದು ಮಾರ್ಚ್ 27ರಂದು ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಆ ಸಮಾವೇಶಕ್ಕೆ ನಮ್ಮ ಬೆಳ್ತೂರು ವೆಂಕಟೇಶ್ ಸರ್ ಅವರು ಯಾವ ರೀತಿ ಮಾಡಬೇಕಂತ ಹೇಳ್ಬಿಟ್ಟು ಆ ಒಂದು ಸೂಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪತ್ರಿಕೆ ಹೇಳಿದ್ದಾರೆ. ಈ ಪತ್ರಿಕೆ ಹೇಳಿದ್ದು ಅವರು ಹೇಳಿದ ರೀತಿಯಲ್ಲಿ ನಾವು ಈ ಒಂದು ಸಂಘಟನೆ ಇನ್ನೂ ಬಲಪಡಿಸಲಿಕ್ಕೆ ನಾವು ಎಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳುತ್ತಾ ಇನ್ನೊಂದು 2 ಮಾತನ್ನು ಮುಗಿಸಿದ್ದೀನಿ. ಜೈ ಹಿಂದ್, ಜೈ ಭೀಮ್, ಜೈ ಕರ್ನಾಟಕ. ಇವತ್ತು ದಿವಸ ಈ ಪತ್ರಿಕಾ ಉದ್ದೇಶ ನಮ್ಮ ಬೆಳ್ತೂರು ಸರ್ ವೆಂಕಟೇಶ್ ಸರ್ ಆಗಿ, ನಮ್ಮ ಚಿಕ್ಕನಾರಾಯಣ ಸರ್ ಆಗಿ, ಅಮರೇಶ್ ಅವರು, ನಮ್ಮ ಚಿಟ್ಟು ಚಂದ್ರ ಅವರು ಸಂಘಟನೆ ಸ್ಥಾಪನೆ 1 ವರ್ಷ ಆಗಿದೆ. 1 ವರ್ಷದಿಂದ ನೆಲ, ಜಲ, ಜನರ ಹಕ್ಕುಗಳಾಗಿ ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಯಶಸ್ವಿ ಮಾಡ್ಕೊಂಡು ಬಂದಿದ್ದಾರೆ. ಅದರ ವಾರ್ಷಿಕೋತ್ಸವವನ್ನು ಮಾರ್ಚ್ 24ನೇ ತಾರೀಕು ಬೆಂಗಳೂರು ಮಹಾನಗರ ಅಲ್ಲಿ ಏರ್ಪಡಿಸಿದೆ. ಅದರ ಏರ್ಪಡಿಸಿದ ಉದ್ದೇಶ
ಇನ್ನು ಮುಂದೆ ಒಳ್ಳೆ ಹೋರಾಟಗಳನ್ನು ಕೊಡಲಿ, ಒಳ್ಳೆ ಹೋರಾಟಗಾರರಿಗೆ ಶಕ್ತಿಯನ್ನು ಕೊಡಲಿ ಅಂಥೇಳಿ ಅವ್ರ ಒಟ್ಟಿಗೆ ಪ್ರಜಾವಿಮೋಚನಾ ಚಳವಳಿ ನಮ್ಮ ಸಂಘಟನೆಯು ವಿಲೀನವಾಗಿ ಈ ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಯಶಸ್ವಿಗೊಳಿಸಲಿಕ್ಕೆ ನಮ್ಮ ಬಹುಮತದಿಂದ ಈ ಸಭೆಯನ್ನು ಉದ್ದೇಶಿಸಿ ನಾವು ಕರೆದಿದ್ದೀವಿ. ಕರ್ನಾಟಕ ರಿಪಬ್ಲಿಕನ್ ಸೇನೆ ಎಂಬ ಸೇನೆಯಲ್ಲಿ ಸುಮಾರು ವರ್ಷಗಳಿಂದ ನಾವು ನಾಯಕರಾಗಿ ಹೋರಾಟ ಮಾಡಿ ಅನೇಕ ಹೋರಾಟಗಳಲ್ಲಿ ನಾವು ಭಾಗಿಯಾಗಿದ್ದೀವಿ. ಅನೇಕ ಹೋರಾಟಗಳನ್ನು ಮಾಡಿದ್ದೀವಿ. ಕೆಲವು ಹೋರಾಟಗಳು ಸಕ್ಸಸ್ ಆಗಿದೆ, ಕೆಲವು ಹೋರಾಟಗಳು ಸಕ್ಸಸ್ ಆಗದೂ ಇರ್ಬೋದು. ಅಂಥ ಒಂದು ನಮ್ಮ ನಾಯಕರ ಜೊತೆಗೂಡಿ ನಾವು ಹೋರಾಟ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ನನ್ನ ಪರಮ ಪೂಜ್ಯರು, ನನ್ನ ಹೋರಾಟದ ಬೆಳಕು, ನನ್ನ ಹೋರಾಟದ ಹಾದಿಯಾದಂಥ ನಮ್ಮೆಲ್ಲರ ಹೋರಾಟದ ಹಾದಿ ಶ್ರೀ ಆಯುಷ್ಮಾನ್ ದಿವಂಗತ ಜಗದೀಶಂಕರವರು ಹಾಸನಿಗೆ 2 ವರ್ಷಗಳಿಗೆ ಪಾದಾರ್ಪಣೆ ಮಾಡ್ತಾರೆ. 2 ವರ್ಷಗಳಿಗೆ ಪಾದಾರ್ಪಣೆ ಮಾಡಿದ ತಕ್ಷಣ ಕರ್ನಾಟಕ ರಿಪಬ್ಲಿಕನ್ ಸೇನೆಯಲ್ಲಿ ಕೆಲವು ಬಿರುಕುಗಳು ಉಂಟಾಗಿ ಅವರದೇ ಆದಂಥ ಶೈಲಿಯಲ್ಲಿ ಸೇನೆಯನ್ನು ಕೊಂಡೊಯ್ಯುವತ್ತ ನಿರತರಾದಂಥ ಸಂದರ್ಭದಲ್ಲಿ ಬಹುಶಃ ನಾವು ಈ ಒಂದು ಸೇನೆಗೆ ಹಿರಿಯರು ಮತ್ತು ನಾವು ಆ ತರಹದ ಹೋರಾಟ ಮಾಡಿರ್ತಕ್ಕಂಥದ್ದು ಒಂದು ಗಣನೆಗೆ ತೆಗೆದುಕೊಳ್ಳದ ರೀತಿಯಲ್ಲಿ ನಮ್ಮನ್ನು ಎಲ್ಲ ಒಂದು ಕಡೆ ಮೂಲೆ ಗುಂಪಾಗಿ ಮಾಡುವಂಥ ಸಂದರ್ಭದಲ್ಲಿ ಪತ್ರಿಕೆಗಳಿಗೆ ಹರಿದಾಡುವಂಥ ಸಂದರ್ಭದಲ್ಲಿ ನಾವು ಈ ಒಂದು ಸಂಘಟನೆಯನ್ನು ಹುಟ್ಟಾಕುವಂಥ ಅನಿವಾರ್ಯತೆ ಕಂಡು ಆ ಅನಿವಾರ್ಯತೆಯಿಂದ ನಾವು ಕಾರ್ಯಕ್ರಮದ ವಿಚಾರವನ್ನು ಈಗಾಗಲೇ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶಿವನಾರಾಯಣರು ಮತ್ತು ಯುವ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಾಮಚಂದ್ರ ಅವರು ವಿಸ್ತಾರವಾಗಿ ತಿಳಿಸಿದ್ದಾರೆ. ಈಗಾಗಲೇ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ರಾಜ್ಯಾದ್ಯಂತ ತನ್ನದೇ ಆದ ಒಂದು ಅಸ್ತಿತ್ವವನ್ನು ಇಟ್ಟುಕೊಂಡು ಎಲ್ಲ ಜಾತಿಯ ಬಡವರ ಪರವಾಗಿ ನಿರಂತರವಾಗಿ ಹೋರಾಟದ ಮೂಲಕವಾಗಿ ಒಂದು ಸಂಘಟನೆ ತನ್ನದೇ ಆದಂಥ ಒಂದು ರೂಪುರೇಷೆಗಳನ್ನು ಅಳವಡಿಸಿಕೊಂಡು ಈ ಜನರಲ್ಲಿ ಜಾಗೃತಿಗೊಳಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಈಗಾಗಲೇ ಚಿಕ್ಕನಾರಾಯಣವರು ನಾವು ಎಲ್ಲರೂ ಕೂಡ ಬೇರೆ ಬೇರೆ ಸಂಘಟನೆಗಳಲ್ಲಿ 30-32 ವರ್ಷಗಳ ಸುದೀರ್ಘ ಹೋರಾಟದ ಅನುಭವ ಜೊತೆಗೆ ಅನೇಕ ಹೋರಾಟಗಳ ಏಳುಗಳನ್ನು ಕಂಡಿದ್ದೇವೆ. ಈಗ ನಾವೆಲ್ಲರೂ ಕೂಡ ಚಿಕ್ಕನಾರಾಯಣವರು ಹೇಳಿದಂಗೆ ಹಿಂದೆ ಜಗದೀಶಂಕರ್ ಅವರು ನಮ್ಮ ನಾಯಕರಾಗಿದ್ದರು. ಅವರು ಅಕಾಲಿಕ ಮರಣದಿಂದಾಗಿ ಸ್ವಲ್ಪ ಸಂಘಟನೆಯಲ್ಲಿ ಸ್ವಲ್ಪ ಅಡೆತಡೆಗಳಾಗಿ ಅಂಥ ಒಂದು ಸಂದರ್ಭ ಒದಗಿ ಬಂದಾಗ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮಾಡಬೇಕಂತೇಳಿ ಅನೇಕ ರಾಜ್ಯದ ಜಿಲ್ಲೆಯ ಮುಖಂಡರು ಸೇರಿ ಈ ತೀರ್ಮಾನ ಮಾಡಿ ಸಂಘಟನೆಯನ್ನು ನಾವು ಮಾರ್ಚ್ 27ರಲ್ಲಿ 2024ರಲ್ಲಿ ಗಾಂಧಿ ಭವನದಲ್ಲಿ ಮಾಡಿದ್ವಿ. ಅದಾದ ನಂತರ ಅನೇಕ ಹೋರಾಟಗಳ ಮೂಲಕವಾಗಿ ಜನರ ಒಂದು ಹತ್ತಿರ ಸಂಘಟನೆ ಇವತ್ತು ಸಂಘಟನೆ ಕೈಲಿ ನಡೆಸೋಕ್ಕಾಗೋದಿಲ್ಲ, ಮಾಡೋಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಕೆಲವೇ ಮಂದಿಗಳನ್ನು ಇಟ್ಕೊಂಡು ಇವತ್ತು ರಾಜ್ಯದ ಅನೇಕ ವಿಚಾರಗಳನ್ನು ಇಟ್ಕೊಂಡು ಸರ್ಕಾರ ಗಮನ ಸೆಳೆಯುವಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗಾಗಲೇ 1 ವರ್ಷವನ್ನು ಪೂರೈಸಿ 2ನೇ ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಇನ್ನಷ್ಟು ಜಾಗೃತಿನ ಮೂಡಿಸಿ ಈ ಸರ್ಕಾರ ಗಮನವನ್ನು ಸೆಳೆಯುವಂಥದ್ದಲ್ಲಿ ಮತ್ತು ಸರ್ಕಾರದ ಕೆಲವೊಂದು ನಿರ್ಣಯಗಳನ್ನು ತೆಗೆದುಕೊಂಡಾಗ ಏನು ಈ ರಾಜ್ಯದಲ್ಲಿ ಇರ್ತಕ್ಕಂಥ ಅನೇಕ ಮಹಿಳೆಯರಾಗ್ಬೋದು, ಮಹಿಳೆಯರಲ್ಲಾಗ್ತಾರಂಥ ದೌರ್ಜನ್ಯಗಳಾಗ್ಬೋದು, ಮತ್ತು ರಾಜ್ಯದಲ್ಲಿ ಆಗ್ತಾರಂತಹ ಸರ್ಕಾರ ತೆಗೆದುಕೊಂಡಂಥ ಕೆಲವು ನಿರ್ಣಯಗಳ ವಿರುದ್ಧವಾಗಿ ನಾವೆಲ್ಲ ಕೂಡ ಸಂಘಟಿತವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಂಘಟನೆ ಇನ್ನಷ್ಟು ಬಲಿಷ್ಠಗೊಳಿಸಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮ ಕೋಲಾರ ಜಿಲ್ಲಾಧ್ಯಕ್ಷರಾದಂಥ ಅಂಬರೀಷ್ ಅವರು ಈ ಭಾಗದಲ್ಲಿ ಒಂದು ಸಭೆ ಮೂಲಕ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿ
ಆ ಕಾರ್ಯಕ್ರಮದ ರೂಪುರೇಷೆ ಹೇಗಿರಬೇಕು, ಯಾವ ರೀತಿ ಇರಬೇಕು, ಇಲ್ಲಿಂದ ಎಷ್ಟು ಜನ ಕಾರ್ಯಕರ್ತರು ಬರಬೇಕು, ತಮ್ಮದೆಲ್ಲ ಏನು ಜವಾಬ್ದಾರಿ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪದಾಧಿಕಾರಿಗಳು ಇವತ್ತು ಕರೆದು ಈ ಸಭೆಯನ್ನು ಕೆಲವು ವಿಚಾರಗಳನ್ನು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅದಕ್ಕಾಗಿ ಮುಂದೆ ಬರ್ತಕ್ಕಂತಹ ಮಾರ್ಚ್ 27ಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಬೆಂಗಳೂರಲ್ಲಿ ಇರತಕ್ಕಂತಹ ಸಮಾವೇಶಕ್ಕೆ ಯಾವ ರೀತಿ ಜನ ಸೇರಿಸಬೇಕು, ಕಾರ್ಯಕ್ರಮ ಯಾವ ರೀತಿ ಇರಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಸಭೆಯ ಮೂಲಕವಾಗಿ ಚರ್ಚೆ ಮಾಡಿ ಒಂದು ಬೃಹತ್ತಾದಂಥ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ಆ ಸಲುವಾಗಿ ಇವತ್ತು ಇಲ್ಲಿ ನಾವೆಲ್ಲರೂ ಸಭೆ ಸೇರಿದ್ದೀವಿ. ಆ ಸಭೆ ಸೇರಿ ಎಲ್ಲ ಕೆಲವು ವಿಚಾರಗಳನ್ನು ತೆಗೆದುಕೊಂಡಿದ್ದೇವೆ. ಆ ಕಾರಣಕ್ಕಾಗಿ ಇವತ್ತು ತಮ್ಮ ಒಂದು ಪತ್ರಿಕೆ ಗೋಷ್ಠಿಯ ಮೂಲಕವಾಗಿ ಇನ್ನಷ್ಟು ತಮ್ಮೆಲ್ಲರ ಸಹಕಾರವನ್ನು ಕೋರಲಿಕ್ಕಾಗಿ